ಮೂಡಾ ಹಗರಣದ ವಿರುದ್ಧ ಬಿಜೆಪಿ ಪಾದಯಾತ್ರೆ ನಡೆಸಿದ್ದಾಯ್ತು. ಈಗ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ನಡೆಸುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆಗೆ ಸಿದ್ಧತೆ ಆಗ್ತಾ ಇದೆ. ಈ ಪಾದಯಾತ್ರೆ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಹೈಕಮಾಂಡ್ ನಮಗೆ ಪಾದಯಾತ್ರೆಗೆ ಸಲಹೆಯನ್ನ ನೀಡಿದೆ. ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ. ವಾಲ್ಮೀಕಿ ಹಗರಣದಲ್ಲಿ 2 ಹಂತದ ಹೋರಾಟವನ್ನ ಶುರು ಮಾಡ್ತೀವಿ. ಅದು ಯತ್ನಾಳ್ ಪಾದಯಾತ್ರೆ ಅಲ್ಲ, ಬಿಜೆಪಿ ಪಾದಯಾತ್ರೆ ದಿನಾಂಕ ಸ್ವರೂಪದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡಿ ಮೊನ್ನೆ ಅಷ್ಟೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಅದರಲ್ಲಿ ನಾಗೇಂದ್ರ A1 ಆರೋಪಿ ಅಂತೇಳಿ ಗುರುತಿಸಲಾಗಿದೆ. ಅದರ ಬೆನ್ನಲ್ಲೇ ಈಗ ಈ ನಿರ್ಧಾರಕ್ಕೆ ಬರಲಾಗ್ತಾ ಇದೆ ಅಂತ ಕಾಣಿಸುತ್ತೆ. ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಡ ಸದ್ದಾಗೋಯ್ತು. ಆದ್ರಿಂದ ಇದಕ್ಕೀಗ 2ನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನ ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡಬಹುದು. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಇಲ್ಲ, ಮೈಸೂರಿಗೆ ಮೂಡಾದ ಅಲ್ಲ. ಆದ್ರಿಂದಾಗಿ ಆ ಭಾಗದಲ್ಲಿ ST ಸಮುದಾಯ ಹೆಚ್ಚಿಗೆ ಇರೋದು. ಆದ್ರಿಂದ ಬಹುಶಃ ಅಲ್ಲೇ ಮಾಡ್ತೇವೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ಇನ್ನು ಇದು ನಾನು ಮೊದಲೇ ಹೇಳಿದಾಗ ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಸುಮಾರು 187 ಕೋಟಿ ಹಗರಣದ ವಿಚಾರವಾಗಿ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 2 ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಒಂದು ಸರ್ಕಾರ ನಿಯೋಜಿಸಿದಂಥ SIT ಟೀಮ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ, ಮತ್ತೊಂದು ಕಡೆ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಸುಮಾರು 4970 ಪುಟಗಳ ಚಾರ್ಜ್ ಶೀಟ್ ಅನ್ನು ಈಗ ಆಲ್ರೆಡಿ ಇಡಿ ಸಲ್ಲಿಸಿದೆ. ಚಾರ್ಜ್ ಶೀಟ್ನ ಜೊತೆಗೆ 144 ಪುಟಗಳ ದೂರನ್ನ ಕೂಡ ಇಡಿ ಸಲ್ಲಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ರಾಜ್ಯ ಸರ್ಕಾರದ ತನಿಖಾ ಏಜೆನ್ಸಿ ನಾಗೇಂದ್ರ ಅವರ ಪಾತ್ರನೇ ಇಲ್ಲ ಅನ್ನುವಂಥ ರೀತಿಯಾಗಿ ಚಾರ್ಜ್ ಶೀಟ್ನಲ್ಲಿ ಬಿಂಬಿತ ಆಗಿದೆ. ಆದರೆ ಇಡಿ ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ A1 ಆರೋಪಿಯನ್ನಾಗಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಹೆಸರಿಸಲಾಗಿದೆ. ಆರೋಪಿ ನಂಬರ್ 2 ಬ್ರೋಕರ್ ರೀತಿಯ ಕಾರ್ಯನಿರ್ವಹಿಸಿರುವಂತಹ ಸತ್ಯನಾರಾಯಣ ವರ್ಮಾ. ಆರೋಪಿ ನಂಬರ್ 3 ಇಟಕಾಲ ಸತ್ಯನಾರಾಯಣ ವರ್ಮಾ. ಆರೋಪಿ ನಂಬರ್ 4 JJ ಪದ್ಮನಾಭ, ವಾಲ್ಮೀಕಿ ನಿಗಮದ ಮಾಜಿ MD. ಬೇಕು ಅಂತಾನೆ ಇವರನ್ನೇ ಆ ಪೋಸ್ಟ್ಗೆ ತಂದುಕೊಂಡ್ರು ನಾಗೇಂದ್ರ ಅನ್ನುವಂಥದ್ದು ವಿಚಾರ. ಈಗ ಪ್ರಕರಣ ಸಂಬಂಧ 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. PMLA ಆಕ್ಟ್ ಸೆಕ್ಷನ್ 3 ಹಾಗೆ 4ರ ಅಡಿಯ ಅಪರಾಧವು ಇಲ್ಲಿ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಒಟ್ಟು 84 ಕೋಟಿ ರೂಪಾಯಿ ಅಕ್ರಮ ವಹಿವಾಟು ಆಗಿರೋದು ಪತ್ತೆಯಾಗಿದೆ. ಅಕ್ರಮವಾಗಿ ಬಳಸೋದಕ್ಕೆ ಒಳಸಂಚು ಮಾಡಿದ್ದಾರೆ ನಾಗೇಂದ್ರ ಅನ್ನುವಂಥದ್ದು ಆರೋಪ. ಆಮೇಲೆ ಸುಮಾರು 20 ಕೋಟಿಗೂ ಹೆಚ್ಚಿನ ಹಣವನ್ನು ಅವರು ನೇರವಾಗಿ ಪಡೆದಿದ್ದಾರೆ ಅನ್ನುವಂಥದ್ದು ಒಂದು. ಆಮೇಲೆ ಸುಮಾರು 5 ಕೋಟಿಗೂ ಹೆಚ್ಚಿನ ಹಣವನ್ನು ಈ ಚುನಾವಣೆಗೋಸ್ಕರ, ಬಳ್ಳಾರಿ ಲೋಕಸಭಾ ಚುನಾವಣೆಗೋಸ್ಕರ ಅವರು ಬಳಸಿದ್ದಾರೆ ಅಂತೇಳಿ, ಬಹಳ ಮದ್ಯ ಖರೀದಿ ಮಾಡೋದಕ್ಕೆ ಎಲ್ಲ ಆ ಹಣವನ್ನು ಬಳಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಮದ್ಯ ಮಾರಾಟಗಾರರು, ಆ ಭಾಗದವರು, ಅವರಿಗೂ ಕೂಡ ಹಣ ಹೋಗಿದೆ ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾಲ್ಮೀಕಿ ನಿಗಮ ಮತ್ತು ಆರ್ಥಿಕ ಇಲಾಖೆಯಲ್ಲಿ ಅಕ್ರಮ ಆಗಿದೆ. ನಿಯಮಗಳ ಉಲ್ಲಂಘನೆ ಮಾಡಿ ವರ್ಗಾವಣೆ ಕೂಡ ಪತ್ತೆಯಾಗಿದೆ. ಸೂಕ್ತ ಸಾಕ್ಷ್ಯಾಧಾರ ಕಲೆ ಹಾಕಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವುದು ಇದು ಇಡಿ ಹಾಕಿರುವಂಥ ಚಾರ್ಜ್ ಶೀಟ್. ಇದರ ವಿಚಾರವಾಗಿ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ನಾಗೇಂದ್ರ ಸೂಚನೆಯಂತೆ JJ ಪದ್ಮನಾಭ್ MD ಆಗಿದ್ದಂಥವರು ಅಕ್ರಮ ಎಸಗಿದ್ದಾರೆ. ನಿಗಮದ ಹೊರಗೆ ಸಚಿವ ನಾಗೇಂದ್ರ ಡೀಲ್ ಮಾಡಿದ್ದಾರೆ. ಒಂದು ಹೋಟೆಲ್ನಲ್ಲಿ ಇವರೆಲ್ಲ ಕೂತು ನೋಡಿ, ಇದು ವಸಂತನಗರದ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಕೂತು ಡೀಲ್ ಫಿಕ್ಸ್ ಆಗಿರುವಂಥದ್ದು ಕೂಡ ಪತ್ತೆಯಾಗಿದೆ ಅಂತ ಇಡಿ ಹೇಳಿದೆ. ಲೋಕಸಭಾ ಚುನಾವಣೆಗೆ ನಿಗಮದ ಹಣ ಬಳಕೆ ಆಗಿದೆ ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಸೊ ನಾಗೇಂದ್ರ PA ವಿಜಯ್ ಕುಮಾರ್ ಮೊಬೈಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿನ ಸಾಕ್ಷ್ಯಗಳು ಕೂಡ ಲಭ್ಯ ಆಗಿದೆ. ಯಾವ್ಯಾವ ಬೂತ್ಗೆ ಎಷ್ಟೆಷ್ಟು ಹಣ ಹೋಗಿದೆ, ಮತ್ತೊಂದು ಈ ಥರದ್ದು ಕೂಡ ಉಲ್ಲೇಖ ಆಗಿದೆಯಂತೆ. ಸೊ ಇದು ಆಗಿರುವಂಥ ಅಕ್ರಮದ ಚಾರ್ಜ್ ಶೀಟ್ ಉಲ್ಲೇಖ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ SIT ಮಾಡಿದ್ದೇ ಕೇಸನ್ನ ಮುಚ್ಚಾಕೋದಕ್ಕೆ ಅಂತ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಏನೇನು ಹೇಳಿದರೆ ಬನ್ನಿ ಕೇಳೋಣ. ನೋಡಿ, SIT ಇದು ನಾವು ಪ್ರಾರಂಭದಿಂದನೇ ಹೇಳ್ತಾ ಇದ್ದೀರಿ, ಇದನ್ನು ಮುಚ್ಚಾಕುವಂಥದ್ದಕ್ಕೆ SITಯನ್ನು ರಚನೆ ಮಾಡಿದ್ದಾರೆ ಅಂತ. ರಾಜ್ಯ ಸರ್ಕಾರಕ್ಕೆ ಏನಾನ ಒಂಚೂರು ಕಾಮನ್ ಸೆನ್ಸ್ ಇದ್ದಿದ್ರೆ, ದೇಶದ ಕಾನೂನು ಪ್ರಕಾರ ಯಾವುದೇ ಬ್ಯಾಂಕಲ್ಲಿ 3 ಕೋಟಿಗಿಂತ ಹೆಚ್ಚು ಫ್ರಾಡ್ ಆದರೆ
ಅವ್ಯವಹಾರ ಆದರೆ ಆಟೋಮೆಟಿಕಲ್ಲಿ ಅದು ಇಡಿಗೆ ಹೊರಟೋಗ್ತದೆ. ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಹೊರಟೋಗ್ತದೆ, ಆರಾಮ್ಸೆ ಹೊರಟೋಗ್ತದೆ. ಆದರೆ ಕಾನೂನು ಅದು. ಆ ಕಾನೂನು ಇರೋವಾಗ ಇವ್ರು SIT ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾಕಂದರೆ ಇದೊಂದೇ ಕೇಸಲ್ಲ, 16 ವರ್ಷಗಳಿಂದ ಇಡಿಯಲ್ಲಿ ಅದು ಇರೋವಂಥ ಕಾನೂನು ಅದು. ಇದೊಂದೇ ಕೇಸ್ಗೇನು ಅವರು ಬರಲ್ಲ. ಈ ದೇಶದಲ್ಲಿ ಎಲ್ಲೇ ಆದರೂ ಕೂಡ ಇಡಿ ಅದಕ್ಕೆ ಎನ್ಕ್ವೈರಿ ಮಾಡ್ತದೆ, ಮನಿ ಲಾಂಡ್ರಿಂಗ್ ವಿಚಾರವಾಗಿ ಸಂಬಂಧಪಟ್ಟಂತೆ ಅಂತ. ಅದಕ್ಕೆ ಅದೇ ಸಂಸ್ಥೆ ಅದು. ಮತ್ತು ದುಡ್ಡಿನ ವ್ಯವಹಾರ ಇದೆಲ್ಲ ನೋಡುವಂಥದ್ದು, ತಪ್ಪು ಸರಿಗಳನ್ನು ನೋಡೋದು ಅಂಥದ್ದು ಇಡಿ ಮತ್ತು ಇನ್ಕಮ್ ಟ್ಯಾಕ್ಸಿನ ಕರ್ತವ್ಯ ಅದು. ಅದನ್ನು ಅವ್ರು ಮಾಡ್ತಾರೆ. ಇವರೇನೋ ಹೊಸ್ದಾಗಿ ಏನೋ SIT ಮಾಡೋಕ್ಕೆ ಹೋಗಿ ಯಾರನ್ನೋ ಸೇಫ್ ಗಾರ್ಡ್ ಮಾಡೋಕ್ಕೆ ಹೋಗಿದ್ದಾರೆ. ಇವಾಗ ಬಟಾ ಬಯಲಾಗಿದೆ. ಈಗ ಇಡಿ ಅವರು ಇದನ್ನು ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸುಮಾರು 32 ಕೋಟಿನೂ ಏನೋ ಬಳಸ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಮತ್ತು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅವರೇನು ಸುಮ್ಮನೆ ಹಾಗೆ ಹೇಳಿಲ್ಲ. ದುಡ್ಡು ಎಲ್ಲಿ ಬಂತು, ಯಾವ ಬ್ಯಾಂಕ್ ಹೋಯ್ತು, ಯಾವ ಬ್ಯಾಂಕಿಂದ ಯಾರು ಡ್ರಾ ಮಾಡಿದ್ರು, ಡ್ರಾ ಮಾಡಿದ ಹಣ ತೊಗೊಂಡೋಗಿ ಎಲ್ಲಿ ಬಳ್ಳಾರಿ ಬೇರೆ ಬೇರೆ ಕಡೆ ಎಲ್ಲಿ ಹಂಚಿದ್ದಾರೆ, ಎಲ್ಲ ದಾಖಲೆ ಸಮೇತ ಕೊಟ್ಟಿದ್ದಾರೆ.